ಬರ್ತದೆ ಹೋಗ್ತದೆ, ಪ್ರತಿ ವರ್ಷ ಬರ್ತದೆ ಹೋಗ್ತದೆ. ಬಂದು ಹೋಗುವ ಈ ವರ್ಷದಲ್ಲಿ ನಮ್ಮ ಆಲೋಚನೆ, ನಮ್ಮ ಕೆಲಸ, ನಮ್ಮ ಉದ್ದೇಶ, ನಮ್ಮ ಗುರಿ ನಿಖರವಾಗಿದ್ದಾಗ ಮಾತ್ರ ಯಶಸ್ಸಾಗುತ್ತೆ. ವರ್ಷ ಕ್ಯಾಲೆಂಡರ್ ಚೇಂಜ್ ಆದ ತಕ್ಷಣ ನಮ್ಮ ಲೈಫ್ ಚೇಂಜ್ ಆಗೋದಿಲ್ಲ. ಆದ್ರೆ ನಮ್ಮ ಉದ್ದೇಶ, ನಮ್ಮ ಗುರಿ, ನಮ್ಮ ಕನಸು ಸ್ಟ್ರಾಂಗ್ ಆಗಿರ್ಬೇಕು, ಆಗ ಚೇಂಜ್ ಆಗುತ್ತೆ. ಎಸ್, ಯಾರೆಲ್ಲ ಈ ವರ್ಷ 2026 ನೋಡಿ, 2026 628 ಸಂಖ್ಯಾಶಾಸ್ತ್ರದಲ್ಲಿ ಇದು ಗಂಟು ಅಂತ ಹೇಳ್ತಾರೆ. ಗಂಟು ಅಂದ್ರೆ ದುಡ್ಡಿನ ಗಂಟು ಅಂತ ಆರಂಭಿಕದಲ್ಲಿ ನಮ್ಮ ಅಮಿತ್ ಸರ್ ಹೇಳಿದ್ರು. ಎಸ್, ಅವ್ರು ಹೇಳಿದಾಗೆ ಈ ವರ್ಷ ಗಂಟು. ಇಲ್ಲಿವರೆಗೆ ಏನು ನಾವು ಬಿತ್ತಿದ್ದೀವಿ, ಅದಕ್ಕೆ ಗೊಬ್ಬರ ಹಾಕಿದ್ದೀವಿ, ಬೀಜ ಹಾಕಿದ್ದೀವಿ, ಇದೆಲ್ಲ ಇಲ್ಲಿವರೆಗೆ ನಾವು ಬೆಳೆದಿದ್ದೀವಿ ಕಷ್ಟಪಟ್ಟು. ಅದರ ಫಲ ತಿನ್ನೋ ವರ್ಷ ಯಾವ್ದಾದ್ರು ಇದ್ರೆ ದಟ್ ಈಸ್ 2026. ಈ ವರ್ಷ ನಿಮ್ಮ ಜೀವನದಲ್ಲಿ ನೀವ್ ಯಾರೇ ಆಗಿರ್ಬೋದು, ಯಾವ ಊರ್ನವರೇ ಆಗಿರ್ಬೋದು, ಎಲ್ಲಿರ್ಬೋದು, ಗಂಡ ಹೆಣ್ಣ, ಅದು ಯಾವ್ದು ಮ್ಯಾಟ್ರ್ ಅಲ್ಲ. ಈ ವರ್ಷ ನೀವು ಮೋದಿ ಕೇರ್ ನಲ್ಲಿದ್ರೆ ನಿಮ್ಮ ಜೀವನಕ್ಕೆ ಏನು ಬೇಕು ಅದೆಲ್ಲವನ್ನ ಪಡ್ಕೊಳ್ಳುವಂತ ವರ್ಷ. ರೆಡಿ ಇದ್ದೀರಾ ಎಲ್ಲ? ಎಲ್ಲರೂ ರೆಡಿ ಇದ್ದೀರಾ? ಅರೆ ರೆಡಿ? ಒಂದ್ಸಲ ಜೋಶ್ ಬರ್ಲಿ ನೋಡೋಣ. ರೆಡಿ ಇದ್ದೀರಾ? ಒಳ್ಳೆ ಆಫರ್ ಬಂದಿದೆ, ಒಳ್ಳೆ ಪ್ರಮೋಷನ್ ಬಂದಿದೆ, ಅಂಡ್ ಬ್ಯೂಟಿಫುಲ್ ಪ್ಲಾನ್ ಬಂದಿದೆ. ಅಂಡ್ ಈಗ ನಾವೇನ್ ಮಾಡ್ಬೇಕು, 2020 ಸಕ್ಸಸ್ ಆಗ್ಲಿಕ್ಕೆ ನಾವೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಚುಟುಕಾಗಿ ಕೇವಲ 10 ರಿಂದ 15 ನಿಮಿಷ ತಗೊಳ್ತೀನಿ, ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ನಾನು ಏನ್ ಮಾಡ್ಬೋದು ಅಂಡ್ ಏನ್ ಮಾಡ್ಬೇಕು, ಏನ್ ಮಾಡ್ತಾ ಇದ್ದೀವಿ, ಯಾಕೆ ಫೇಲ್ ಆಗ್ತಾ ಇದ್ದೀವಿ, ಹಾಗಾದ್ರೆ ಸಕ್ಸಸ್ ಆಗೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಚುಟುಕಾದ ಮಾಹಿತಿಯನ್ನ ನಾನು ನಿಮ್ಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಇದು ಯಾವುದೋ ಯೂಟ್ಯೂಬ್ ಮತ್ತೊಂದಲ್ಲ, ಇದು ಕಂಪ್ಲೀಟ್ಲಿ ನನ್ನ ಲೈಫ್ ಎಕ್ಸ್ಪೀರಿಯನ್ಸ್. ಹಾಗಾಗಿ ಈ ಲೈಫ್ ಎಕ್ಸ್ಪೀರಿಯನ್ಸ್ ನಿಮಗೆ ಹೆಲ್ಪ್ ಆಗುತ್ತೆ. ಎಸ್, ಥ್ಯಾಂಕ್ ಯು, ವೆಲ್ಕಮ್ ಒನ್ಸ್ ಅಗೇನ್. ಇನ್ ಯಾರಾದ್ರೂ ಮಿಸ್ ಆಗಿದ್ರೆ ದಯವಿಟ್ಟು ಅವ್ರನ್ನ ಕನೆಕ್ಟ್ ಮಾಡಿಸಿ. ಎಸ್, ಈ ವರ್ಷ ಗೆಲ್ಬೇಕಾ? ಎಷ್ಟು ಜನ ಗೆಲ್ಲಬೇಕು, ಎಷ್ಟು ಜನ ಗೆಲ್ಲಬೇಕು ಈ ವರ್ಷ ನೀವು ಅನ್ಕೊಂಡಿದ್ದು ಸಾಧಿಸ್ಬೇಕು ಅನ್ನೋರು ಮೆಸೇಜ್ ಮಾಡಿ ನೋಡೋಣ ಎಷ್ಟು ಜನ. ನಾನು ಈ ವರ್ಷ ಸರ್ ಅದು ಗೊತ್ತಿಲ್ಲ ಸರ್, ಅದು ಎಲ್ಲಿ ಇಷ್ಟು ವರ್ಷ ಹೆಂಗೋಯ್ತೋ ಗೊತ್ತಿಲ್ಲ ಸರ್, 2026 ನನ್ನದೇ, ನಾನ್ ಈ ವರ್ಷ ನೋಡಿ ನಾನು ತೋರಿಸ್ತೀನಿ ನಾನು ಏನು ಅಂತ ಅನ್ನೋದಾದ್ರೆ ಎಸ್ 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 ಎಲ್ಲರೂ ಈ ಮೀಟಿಂಗ್ ಅಲ್ಲಿ ಬಂದಿದ್ದೀರಿ ಅಂತಂದ್ರೆ ನೀವು ಖಂಡಿತ ಗೆಲ್ಲೋದಕ್ಕಾಗೇನೆ ಈ ಮೀಟಿಂಗ್ ಜಾಯ್ನ್ ಆಗಿದ್ದೀರಿ ಹೊರತು ಸುಮ್ಮನೆ ಟೈಮ್ ಪಾಸಿಗೆ ಯಾರೂ ಇಲ್ಲಿ ಜಾಯ್ನ್ ಆಗಿಲ್ಲ, ಟೈಮ್ ಪಾಸಿಗೆ ಯಾರೂ ಇಲ್ಲಿ ಬಂದಿಲ್ಲ ಅಂತ ನನಗೆ ಗೊತ್ತಿದೆ. ಓಕೆ, ಥ್ಯಾಂಕ್ ಯು. ಮೆಸೇಜ್ ಅನ್ನು ಸ್ಟಾಪ್ ಮಾಡೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಗೆಲ್ಲಲೇಬೇಕು ಅಂತಂದ್ರೆ ಈ ವರ್ಷದಲ್ಲಿ ನೀವು ಏನು ಪಡ್ಕೊಳ್ಬೇಕು, ಅದು ಕಾರ್ ಪಡ್ಕೊಳ್ಬೇಕಾ, ಮನೆ ಪಡ್ಕೊಳ್ಬೇಕಾ, ಏನು ಪಡ್ಕೊಳ್ಬೇಕು ಅಂತ ಇದ್ದೀರಾ? ಅಥವಾ ನಾವು ಮೋದಿ ಕೇರ್ನ ನಾವು ಮೋದಿ ಕೇರ್ ವ್ಯವಸ್ಥೆ ಒಳಗಡೆ ಇರೋದ್ರಿಂದ ನಮ್ಮ ಕಾರ್ ಆಗಿರ್ಲಿ, ನಮ್ಮ ಮನೆ ಆಗಿರ್ಲಿ, ನಮ್ಮ ಲಕ್ಷಗಟ್ಟಲೆ ಆದಾಯವಾಗಿರ್ಲಿ, ಫಾರಿನ್ ಟ್ರಿಪ್ ಆಗಿರ್ಲಿ, ಇದೆಲ್ಲವೂ ನಮಗೆ ಸಿಗೋದಿದ್ರೆ ಮೋದಿ ಕೇರ್ನ ಒಳಗೆ. ಅದಕ್ಕಾಗಿ ನಾವು ಡಿಸೈಡ್ ಮಾಡ್ಬೇಕು. ಖಂಡಿತ ನೀವು ಮೋದಿ ಕೇರ್ ಜಾಯ್ನ್ ಆಗಿದ್ದೀರಿ ಅಂದ್ರೆ ಡಿಸೈಡ್ ಮಾಡಿಯೇ ಜಾಯ್ನ್ ಆಗಿದ್ದು, ಅದಲ್ಲ ಡಿಸೈಡ್. ಆದ್ರೆ 2026 ನೀವೇನ್ ಆಗ್ತೀರಿ ಅಂತ ಹೇಳಿ ಅದು ಟೈಟಲ್ ವಿಚಾರಕ್ಕೆ ಬಂದ್ರೆ, ನೀವು ಈ ಇಯರ್ ಅಲ್ಲಿ RD ಆಗ್ತೀರಾ, ಬ್ಲೂ ಡೈಮಂಡ್ ಆಗ್ತೀರಾ, ಗ್ಲೋಬಲ್ ಆಗ್ತೀರಾ, ಅಥವಾ ಎಲ್ಲ ಇನ್ಕಮ್ ಸಿಗೋ ಪ್ಲಾಟಿನಮ್ ಆಗ್ತೀರಾ, ಅಥವಾ ಕಾರ್ ಅಚೀವರ್ ಆಗ್ತೀರಾ, ಅಥವಾ ಈ ವರ್ಷ 1,00,000 ಇನ್ಕಮ್ ಕ್ರಾಸ್ ಮಾಡೇ ಮಾಡ್ತೀನಿ ಅನ್ನೋರು ದಯವಿಟ್ಟು ಚಾಟ್ ಬಾಕ್ಸ್ ಇದೆ, ಏನಾಗ್ತೀರಿ ನಾನು ಹೇಳ್ತೀನಿ. ಇದು ಗೋಧೂಳಿ ಮುಹೂರ್ತದಲ್ಲಿ ಒಂದು ಅದ್ಭುತವಾದಂತ ಸಮಯದಲ್ಲಿ ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ. ಹೊಸ ವರ್ಷದ 2ನೇ ತಾರೀಕು ಇವತ್ತು. ನೀವ್ ಏನ್ ಹೇಳ್ತಿರೋ, ಏನ್ ಬರೀತಿರೋ ಅದು ಆಗ್ತದೆ. ನೋಡೋಣ. ವೈಕುಂಠ ಏಕಾದಶಿ ಮೊನ್ನೆ ಅಷ್ಟೇ ಮುಗಿಸಿದ್ದೇವೆ, ಎಲ್ಲವೂ ಒಳ್ಳೇದಾಗತ್ತೆ. ನೋಡೋಣ ಏನ್ ಆಗ್ತೀರಿ ಅದನ್ನ ಮೆಸೇಜ್ ಮಾಡಿ, ಡಿಸೈಡ್ ಮಾಡಿ ಬರೀ. ಎಸ್, ಲಕ್ಷ ಆದಾಯ, ವೆರಿ ಗುಡ್. ಎಸ್ 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 TRD, ವೆರಿ ಗುಡ್. RD ಲಕ್ಷಾಧಿಪತಿ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. RD ಆಗ್ಬೇಕು, ಕಾರ್ ತಗೊಳ್ಬೇಕು. ಓಕೆ, 1,00,000 ಪ್ಲಾಟಿನಮ್, ಸೂಪರ್ 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 ಸೂಪರ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು. ಸಾಕು, ಮೆಸೇಜ್ ಸ್ಟಾಪ್ ಮಾಡಿ, ಮೆಸೇಜ್ ಸ್ಟಾಪ್ ಮಾಡಿ, ಮೆಸೇಜ್ ಸ್ಟಾಪ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನೀವ್ ಏನೇನು ಬರ್ದಿದ್ದೀರೋ 101% ಆಗುತ್ತೆ, 101% ಆಗುತ್ತೆ. ಅದಾಗೋದಕ್ಕೆ ಫಸ್ಟ್ ಆಫ್ ಆಲ್
ಮೊಟ್ಟ ಮೊದಲನೇದಾಗಿ ನಂಬಿಕೆ ಇರಬೇಕು. ಯಾರ ಮೇಲೆ ನಂಬಿಕೆ? ಮೋದಿ ಕೇರ್ ಮೇಲೆ ನಂಬಿಕೆ ಇರಬೇಕು. ನಮ್ಗೆಲ್ಲ ಗೊತ್ತಿರುತ್ತೆ, ನಮ್ಗೆ ಡೆಮೋ ಗೊತ್ತಿರುತ್ತೆ, ಪ್ರಾಡಕ್ಟ್ ಬಗ್ಗೆ ಗೊತ್ತಿರುತ್ತೆ, ಪ್ಲಾನ್ ಅಂತೂ ಎಕ್ಸ್ಪರ್ಟ್ ಆಗಿರ್ತೀವಿ. ಆದ್ರೆ ನಂಬಿಕೆ ಇರೋದಿಲ್ಲ. 99% ಜನ ಸೋಲಿಕ್ಕೆ ಕಾರಣ ನಂಬಿಕೆ ಇರೋದಿಲ್ಲ. ಮೋದಿ ಕೇರ್ಲಾಗತ್ತೆ ಅಂತ. ಮೈ ಡಿಯರ್ ಫ್ರೆಂಡ್, ನಾನು ಹೇಳ್ತೀನಿ, ನಾನೊಬ್ಬ 10ನೇ ಕ್ಲಾಸ್ ಫೇಲ್ ಆದಂತ ವ್ಯಕ್ತಿ. ಮೋದಿಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೆಟ್ವರ್ಕ್ ಮಾರ್ಕೆಟಿಂಗ್ ನ ಗಂಧ ಗಾಳಿ ಗೊತ್ತಿಲ್ಲ. ನಾನು ಐ ಆಮ್ ನಾಟ್ ಎ ನೆಟ್ವರ್ಕರ್. ಇವತ್ತು ನಾನು ನೆಟ್ವರ್ಕರ್ ಅಲ್ಲ. ಆದ್ರೆ ಮೋದಿ ಕೇರಲ್ ಆಗತ್ತೆ ಎನ್ನುವಂತ ಒಂದು ನಂಬಿಕೆ ಇದೆಯಲ್ಲ, ಅದು ಬಲವಾಗಿತ್ತು. ಎಷ್ಟು ಬಲವಾಗಿತ್ತು ಅಂತ ಕೇಳಿದ್ರೆ, ಆರಂಭದಲ್ಲಿ ಒಂದ್ ದಿವಸ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 1:15 15 ಹೋಮ್ ಮೀಟಿಂಗ್ ಮಾಡಿದೆ ಒಂದ್ ದಿವಸ. ಆ 15 ಹೋಮ್ ಮೀಟಿಂಗ್ ಅಲ್ಲಿ ಒಂದು ಸಿಂಗಲ್ ಜಾಯಿನ್ ಆಗಿಲ್ಲ. ಅದಲ್ಲ ವಿಷಯ, ಒಂದು ಸಿಂಗಲ್ ಪೇಸ್ಟ್ ತಗೊಂಡಿಲ್ಲ. 15 ರಿಜೆಕ್ಟ್ ಮಾಡಿದ್ದಾರೆ, ವಾಪಸ್ ಕಳಿಸಿದ್ದಾರೆ. ಅವತ್ ನಾನು ಬಾಡಿಗೆ ಮನೆಯಲ್ಲಿದ್ದೆ ಮಣಿಪಾಲದಲ್ಲಿ. ಆ ಬಾಡಿಗೆ ಮನೆಯಲ್ಲಿ ಕಟ್ಟೆ ಪಕ್ಕದಲ್ಲಿ ಮನೆ ಒಳಗಡೆ ಹೋದ್ರೆ ಎಲ್ಲ ಫ್ಯಾಮಿಲಿಯರ್ಸ್ ಎಲ್ಲ ಇದ್ದಾರೆ. ನೋಡಿ ಏನು ಅನ್ಕೊಳ್ತಾರೆ, ನಾವು ಪುರುಷರು ಹೆಣ್ಮಕ್ಳು ಅಳೋದು, ಲೇಡೀಸ್ ಅಳೋದು ಎಲ್ರಿಗೂ ಕಾಣಿಸುತ್ತೆ, ಆದ್ರೆ ಪುರುಷ ಅಳೋದು ಕಾಣಿಸ್ಬಾರ್ದು, ನಗ್ತಾರೆ ಜನ ಅಂತ ಹೇಳಿ ಕಟ್ಟೆ ಮೇಲೆ ಕುತ್ಕೊಂಡು 1 ಗಂಟೆ ಹತ್ತಿದ್ದೆ. 1 ಗಂಟೆ ಕಣ್ಣೀರ್ ಹಾಕಿದ್ದೆ. ಏನಪ್ಪ ದೇವರೇ ಇದು, ಮೋದಿ ಕೇರ್ನಲ್ಲಿ ಕಾರ್ ಸಿಗುತ್ತೆ, ದುಡ್ಡು ಸಿಗುತ್ತೆ, ಎಲ್ಲ ಸಿಗುತ್ತೆ ಅಂತ ಬಂದ್ರೆ ಇಷ್ಟು ಹೋರಾಟ ಮಾಡಿದೀನಿ, ಇವತ್ತು ನನ್ನ ಹತ್ರ ಆಗ್ಲಿಲ್ಲಲ್ಲ. ನೆಕ್ಸ್ಟ್ ಮಿನಿಟ್ ಮತ್ತೆ ಡಿಸೈಡ್ ಮಾಡಿದೆ, ಎಸ್, ಈ ಇಂಡಸ್ಟ್ರಿಯಲ್ಲಿ ಕಾರ್ ತಗೊಂಡವ್ರು ಇದ್ದಾರೆ, ಲಕ್ಷ ತಗೊಂಡವ್ರು ಇದ್ದಾರೆ, ಕೋಟಿ ದುಡಿತಾ ಇರೋರು ಇದ್ದಾರೆ, ಇಲ್ಲಿ ಆಗತ್ತೆ, ಯಾಕೆ ಆಗಲ್ಲ ಅಂತ ಮತ್ತೆ ನನ್ನ ನಂಬಿಕೆಯನ್ನ ಬಲವಾಗಿಸಿಕೊಂಡೆ. ಮಾಡಿದಿನ ಪುನಃ 7 ಮುಕ್ಕಲ್ಲಿಗೆದ್ದು ಮತ್ತೆ ಡೆಮೋಕಿಟ್ ಇಟ್ಕೊಂಡು ಮತ್ತದೇ ಫೀಲ್ಡ್ ವರ್ಕ್. ಇವತ್ತು ರಿಸಲ್ಟ್ ನಿಮ್ ಕಣ್ಣು ಮುಂದೆ. ನಾನೊಂದಿಷ್ಟು ಎಕ್ಸಾಂಪಲ್ ಕೊಡ್ತೀನಿ. ನಂಬಿಕೆ ಅಂದ್ರೆ ಹೇಗಿರ್ಬೇಕು, ನಂಬಬಾರದು. ಓಕೆ, ನಿಮ್ ಮೋದಿ ಕೇರ್ ಆಗಲ್ವಾ? ಖಂಡಿತ ನಿಮ್ಗೆ ನಂಬಿಕೆ ಇಲ್ಲದೆ ಇದ್ರೆ ಮೋದಿ ಕೇರ್ ಮಾಡ್ಬೇಡಿ. ನೀವು ಹಾಫ್ ಬಾಯ್ಲ್ ಅರ್ಧಂಬರ್ಧ ನಂಬಿಕೆಯಿಂದ ಈ ಬಿಸ್ನೆಸ್ ನೀವು ಮಾಡಿದ್ರೆ ನಾನು ಹೇಳ್ತೇನೆ, ಬರೆದಿಟ್ಕೊಳ್ಳಿ. ಸಾರಿ ಟು ಸೇ ದಿಸ್, ಈ ಇಂಡಸ್ಟ್ರಿಯಲ್ಲಿ ಗೆಲ್ಲಿಕ್ ಆಗಲ್ಲ. ಈ ಇಂಡಸ್ಟ್ರಿ ಇಲ್ಲಿ ನಾನು ಗೆಲ್ತೀನಿ, ಮೋದಿ ಕೇರ್ ಆಗತ್ತೆ, ಇದು ನಡೆಯುತ್ತೆ ಅಂತ ನಂಬಿಕೆ ಇಲ್ಲ ಅಂದ್ರೆ ಗೆಲ್ಲಿಕ್ ಆಗಲ್ಲ. ನಂಬಿಕೆ ಅಂದ್ರೆ ಏನು? ನಂಬಿಕೆ ಅಂದ್ರೆ ಏನು? ಎಸ್, ತುಂಬಾ ಮಹತ್ವ ಇದೆ ನಂಬಿಕೆಗೆ. ಒಂದ್ 2-3 ಉದಾಹರಣೆ ಕೊಡ್ತೇನೆ. ಏನಿದು ಫೋಟೋ? ಒಂದು ಭಿಕ್ಷುಕ ಮಗು, ಭಿಕ್ಷೆ ಬಿಡ್ತಿರುವಂತ ಒಂದು ಸಾಮಾನ್ಯ ಮಗು. ಮಳೆ ಬರುತ್ತೆ, ಗಾಳಿ ಬರುತ್ತೆ, ಚಳಿ ಬರುತ್ತೆ, ರೋಡ್ ಮೇಲೆ ಭಿಕ್ಷೆ ಬಿಡ್ತಾ ಇದೆ. ಹಲೋ, ರೋಡ್ ಮೇಲೆ ಭಿಕ್ಷೆ ಬಿಡ್ತಾ ಇದೆ ಒಂದು ಮಗು ಇದು. ಓಕೆ, ಆದ್ರೆ ಇದ್ರ ತಂದೆ ತಾಯಿ ಏನಾದ್ರೂ ಟೆನ್ಷನ್ ಅಲ್ಲಿ ಇದಾರಾ? ಅದೇ ನಮ್ಮ ಮಗು ಆಗಿರ್ಲಿ, ಒಂದು ಮಳೆ ಬಂದ್ರೆ ಸಾಕು, ಸ್ವಲ್ಪ ಕಮ್ ಅಂದ್ರೆ ಸಾಕು, ಅಪ್ಪ ಏನ್ ಕೇಳ್ತೀರಿ, ಅಮ್ಮ ಏನ್ ಕೇಳ್ತೀರಿ, ಅತ್ತೆ ಏನ್ ಕೇಳ್ತೀರಿ, ಅಜ್ಜಿ ಏನ್ ಕೇಳ್ತೀರಿ, ಒಬ್ಬೊಬ್ರು ಒಂದೊಂದ್ ಕಡೆ ಹೆಟ್ತಾರೆ. ಅಯ್ಯೋ ಎಷ್ಟು ಡಿಗ್ರಿ ಬಂತು, ಅಯ್ಯೋ ಏನಾಯ್ತು ಅಂತ. ಆದ್ರೆ ಇದರ ತಂದೆ ತಾಯಿಗೆ ಇದ್ರ ಮೇಲೆ ನಂಬಿಕೆ ಇದೆ. ನನ್ನ ಮಗು ರೋಡ್ ಅಲ್ಲ, ಬಿರುಗಾಳಿಯಲ್ಲಿ ನಿಂತರು ನನ್ನ ಮಗುಗೆ ಏನಾಗಲ್ಲ ಅಂತ. ದಟ್ ಈಸ್ ಕಾಲ್ಡ್ ಬಿಲೀವ್. ಅಂತ ನಂಬಿಕೆ ಬೇಕು ನಮಗೆ. ನಂಬಿದ್ರೆ ಆ ತರ ನಂಬಬೇಕು. ಎಸ್, ಇನ್ನೊಂದು ನೋಡಿ, ಏನಿದು? ಡೊಂಬರಾಟ ಅಂತ ಹೇಳ್ತೀವಿ, ಬೀದಿ ಆಟ. ಹಗ್ಗದ ಮೇಲೆ ನಡೀತಾ ಇದ್ದಾರೆ ಅಲ್ವಾ? ಹಗ್ಗದ ಮೇಲೆ ನಡೀತಾ ಇದ್ದಾರೆ. ಎಷ್ಟು ಜನ ನೀವು ಈ ಹಗ್ಗದ ಮೇಲೆ ನಡೀತೀರಿ? ತುಂಬಾ ಜನ ಹೇಳ್ಬೋದು, ನಾನ್ ನಡೀತೀನಿ ಸರ್ ಅಂತ ಹೇಳಿ. ಎಷ್ಟು ಜನ ನಿಮ್ಮ ಮಗು ಇದ್ರ ಮೇಲೆ ನಡೀತದೆ ಅಂತ ನಂಬ್ತೀರಿ? ಎಷ್ಟು ಜನರ ಮಕ್ಕಳು ಇದ್ರ ಮೇಲೆ ನಂಬುತ್ತೆ? ಖಂಡಿತ ನಂಬಲ್ಲ. ಆದ್ರೆ ಈ ಹಗ್ಗದ ಮೇಲೆ ನಡೀತಿರುವ ವ್ಯಕ್ತಿಯ ಮಗು ಅದ್ರ ಮೇಲೆ ನಡೆಯುತ್ತೆ. ಯಾಕೆ? ನನ್ನಪ್ಪ ನಡೀತಾ ಇದ್ದಾನೆ ಅಂತಂದ್ರೆ ನಾನು ನಡಿಬಲ್ಲೆ ಅನ್ನುವಂತ ನಂಬಿಕೆ ಆ ಮಗು ಒಳಗಡೆ ಸ್ಟ್ರಾಂಗ್ ಆಗಿದೆ, ಬಲವಾಗಿದೆ. ಇಂಥ ನಂಬಿಕೆ ನಮ್ಮ ಹತ್ರ ಇರಬೇಕು. ಇವತ್ತು ರಾಜು ಡಿಜಿ ಗೆದ್ದಿದ್ದಾರೆ, ರವೀಂದ್ರನ್ ಗೆದ್ದಿದ್ದಾರೆ, ಸಂತೋಷ್ ಶೆಟ್ಟಿ ಗೆದ್ದಿದ್ದಾರೆ, ಮಂಜುನಾಥ್ ಶೆಟ್ಟಿ ಗೆದ್ದಿದ್ದಾರೆ, ಸುರೇಖ ವರ್ಮ ಗೆದ್ದಿದ್ದಾರೆ. ಇಷ್ಟು ಜನ ಲೀಡರ್ಸ್ ಗಳು, ನಿಮ್ಮ ಅಪ್ಪನ ಲೀಡರ್ಸ್ ಗಳು ಕಾರ್ ತಗೊಂಡಿದ್ದಾರೆ, ಲಕ್ಷ ದುಡಿತಾ ಇದ್ದಾರೆ, ಕೋಟಿ ದುಡಿತಾ ಇದ್ದಾರೆ, ಮನೆ ಕಟ್ತಾ ಇದ್ದಾರೆ. 30-29 ವರ್ಷಗಳಿಂದ ಈ ಇಂಡಸ್ಟ್ರಿಯಲ್ಲಿ ಲಕ್ಷಾಂತರ ಜನ ಗೆದ್ದಿದ್ದಾರೆ ಅಂತಂದ್ರೆ ನಾನು ಗೆಲ್ತೀನಿ, ನಾನು ಒಂದಲ್ಲ ಒಂದ್ ಗೆಲ್ತೀನಿ. ಅವಾದ ನಂಬಿಕೆ ಇರಬೇಕು. ದಟ್ ಈಸ್ ಕಾಲ್ಡ್ ಬಿಲೀವ್. ಒಂದ್ ವಾರದಲ್ಲಿ ಒಂದು ಪ್ರೋಗ್ರಾಮ್ ಅಟೆಂಡ್ ಆಗೋದು, 5 ದಿನ ಹೋ ಅಂತ ಹೇಳಿ ಏನೋ ಭಯಂಕರ ಕಿತ್ತು ಗುಡ್ಡೆ ಹಾಕ್ತೀರಿ ಅನ್ನುವಂತಹ ಒಂದು ಜೋಶಲ್ಲಿ ಹೋಗೋದು. ಒಂದ್ ವಾರದ ನಂತರ ನಮ್ಮನ್ನ ಮಾತಾಡ್ಸಕ್ ನಮ್ಮ ಅಪ್ಲೈನ್ ಕಾಲ್ ಮಾಡ್ಬೇಕು, ಇಲ್ಲ ಕಂಪನಿಯವ್ರು ಯಾರು ಕಾಲ್ ಮಾಡ್ಬೇಕು, ಎಲ್ಲಿದ್ದೀರಿ ಅಣ್ಣ ಅಂತ ಕೇಳಿ. ಅದು ನಂಬಿಕೆ ಅಲ್ಲ, ಅದು ಆರಂಭಿಕ ಶೂರತ್ವ ಇರಬಾರ್ದು. ಮತ್ತೆ ಇನ್ನೊಂದು ಟ್ರೈನಿಂಗ್ ಬರೋದು,
ಅಲ್ಲೆಲ್ಲೋ ಒಬ್ಬ ಸಕ್ಸಸ್ ಆದ ನೋಡಿ, ಸರ್ ಇನ್ನ ನಾನ್ ಬಿಡಲ್ಲ ಸರ್, ನೋಡಿ ಸರ್ ನಾನು ಇನ್ನಂತ ಪ್ರೂವ್ ಮಾಡ್ತೀನಿ. ಅದಲ್ಲ ನಂಬಿಕೆ. ಒಂದ್ಸಲ ನಂಬಿದ್ರೆ ಮತ್ತೆ ಮತ್ತೆ ಡೌಟ್ ಬರ್ಬಾರ್ದು. ಆದ್ರೆ ಕೆಲಸ ಎಲ್ಲ ಕಡೆ ಮಾಡ್ಬೇಕು. ಮೋದಿಕೇರೇನ್ರಿ, ಎಲ್ಲ ಕಡೆ ಮಾಡ್ಬೇಕು. ನೆಕ್ಸ್ಟ್ ಪ್ರಾಕ್ಟಿಸ್. ಸಕ್ಸಸ್ ಆಗ್ಬೇಕು ಅಂತಂದ್ರೆ ನಾನು ಹೇಳಿಕೊಡುವಂತಹ ಈ 2020ರಲ್ಲಿ ನೀವೇನೇನ್ ಕನಸುಗಳನ್ನ ಬರ್ದಿದ್ದೀರೋ ಇದಕ್ಕೆ ಫಸ್ಟ್ ನಂಬಿಕೆ, ಎರಡನೇ ಕೆಲಸ ಪ್ರಾಕ್ಟೀಸ್. ಡೆಮೋ ಮಾಡೋದು ಹೇಗೆ, ಮಾತಾಡೋದು ಹೇಗೆ, ಪ್ಲಾನ್ ಹೆಂಗ್ ವರ್ಕ್ ಆಗತ್ತೆ, ಯಾವ್ಯಾವ ಪ್ರಾಡಕ್ಟ್ ಏನಿದೆ, ಇದೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ರಿಸಲ್ಟ್ ಬರುತ್ತೆ. ಅದಕ್ಕೊಂದು ಉದಾಹರಣೆ ನಾನು ತೋರಿಸ್ತೀನಿ. ಎಸ್, ಏನಿದು? ಇದು ಆರ್ಚರ್, ಗುರಿ. ಬಹಳ ಎಕ್ಸ್ಪರ್ಟ್ ಈತ. ಎಂತ ಗುರಿ ಇಟ್ಟು ಹೊಡಿತಾರಂತಂದ್ರೆ ಆ ಮಿಡ್ಲಿರುವ ಪಾಯಿಂಟ್ಗೆ ಹೊಡಿತಾನೆ, ಅಷ್ಟು ಎಕ್ಸ್ಪರ್ಟ್. ಒಬ್ಬ ಅಥ್ಲೀಟ್ ಹೊಡಿತಾ ಇದ್ದ. ಒಬ್ಬ ಸಾಮಾನ್ಯ ಒಬ್ಬ ರೋಡ್ ಸೈಡ್ ಕ್ಯಾಂಟೀನ್ ಅಲ್ಲಿ ಟೀ ಮಾರುವ ವ್ಯಕ್ತಿ ಈತ ಹೊಡೆಯೋದನ್ನ ನೋಡ್ತಾ ಇದ್ದ. ಈತ ಒಂದು ಹೊಡೆದ, ಸೈಡಿಗೆ ಬಿತ್ತು. ಆತ ಹೇಳ್ದ, ಇದೇನು ಮಹಾ, ನಾನು ಹೊಡಿತೀನಿ ಅಂದ. ಈ ಅಥ್ಲೆಟಿಕ್ಸ್ ಸಿಟ್ಟು ಬಂತು. ನಾನು ಇಷ್ಟು ವರ್ಷ ಕಷ್ಟಪಟ್ಟು ಇದು ಮಾಡಿ ಇಷ್ಟು ಚೆನ್ನಾಗಿ ಹೊಡೆದೀನಿ, ಇವ್ನ ಯಾವನಪ್ಪ ನಾನು ಹೊಡಿತೀನಿ ಅಂತ. ಮತ್ತೊಂದು ಹೊಡೆದ, ಬಿಡ್ಲಲ್ಲಿ ಬಿತ್ತು. ಆತ ಮತ್ತೆ ಇದೇನು ಮಹಾ, ಎಲ್ರು ಚಪ್ಪಾಳೆ ತಡ್ತಾ ಇದ್ರಂತೆ, ವಾ 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 ಅಂತ. ಆದ್ರೆ ಈ ಟೀಮ್ ಆರೋನು ಇದೇನು ಮಹಾ, ನಾನು ಮಾಡ್ತೀನಿ ಅಂದ. ಮೂರನೇದು ಹೊಡೆದ, ಅದು ಮಿಡ್ಲಲ್ಲಿ ಗುರಿ ಬಿತ್ತು. ಆಗ ಎಲ್ರು ವಾ 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 ಅಂತ ಚಪ್ಪಾಳೆ ಹೊಡೆದ್ರು. ಬಟ್ ಟೀಮ್ ಆರೋ ಹುಡುಗ ಮಾತ್ರ ಇದೇನು ಮಹಾ, ನಾನು ಮಾಡ್ತೀನಿ ಅಂದ. ಈ ಅಥ್ಲೆಟಿಕ್ಸ್ ಸಿಟ್ಟು ಬಂತು. ಸೀದಾ ಬಂದ, ತಗೋ ಈ ಬಿಲ್ಲು ಬಾಣ, ನಾನು ಮಾಡ್ತೀನಿ ಅಂದಲ್ಲ, ಹೊಡಿ, ಶೂಟ್ ಮಾಡಿ ನೋಡೋಣ. ಆವಾಗ ಟೀಮ್ ಅವ್ರನ್ನ ಏನ್ ಹೇಳ್ದ ಗೊತ್ತಾ? ಬಹಳ ಚೆನ್ನಾಗಿದೆ, ಕೇಳಿಸ್ಕೊಳ್ಳಿ. ಟೀಮ್ ಅವ್ರನ್ನ ಏನ್ ಹೇಳ್ದ ಗೊತ್ತಾ? ಹೌದಾ ಸರ್, ನಿಮ್ಮ ಹತ್ರ 5 ನಿಮಿಷ ಟೈಮ್ ಇದೆಯಾ ಅಂತ ಕೇಳ್ದಂತೆ. ಹೌದು ಅಂತೆ. ಬನ್ನಿ ನನ್ನ ಜೊತೆಗಂತ ಹೇಳಿ ಇದನ್ನ ತೋರಿಸಿ ಹೊಡಿರಿ, ಇದು ನೋಡೋಣ ಅಂತ. ಹೊಡಿರಿ ಸರ್. ಏನ್ ಹೇಳ್ದ ಅಥ್ಲೆಟ್? ಏನ್ ಹೇಳ್ದ? ನಂಗೆ ಬರಲ್ಲ. ನಾನು ಅದನ್ನೇ ಹೇಳಿದ್ದೆ. ಸರ್, ನೀವು ಅದರಲ್ಲಿ ದಿನಾ ಪ್ರಾಕ್ಟೀಸ್ ಮಾಡಿದಿರಿ, ವರ್ಷಗಟ್ಲೆ ಪ್ರಾಕ್ಟೀಸ್ ಮಾಡಿದಿರಿ, ಗುರಿ ಇಟ್ಟು ಹೊಡೆದ್ರಿ. ಸರ್, ನಾನು ಇದ್ರಲ್ಲಿ ಪ್ರಾಕ್ಟೀಸ್ ಮಾಡಿದ್ದೀನಿ ಸರ್, ಚಾಯ್ ಹಾಕೋದು ಹೇಗಂತ ಪ್ರಾಕ್ಟೀಸ್ ಮಾಡಿದ್ದೀನಿ ಸರ್, ವರ್ಷಗಟ್ಲೆ ಪ್ರಾಕ್ಟೀಸ್ ಮಾಡಿದ್ದೀನಿ ಸರ್, ಇದನ್ನ ನಾನು ಮಾಡ್ತೀನಿ. ಅದಕ್ಕೆ ನಾನು ಹೇಳಿದ್ದೆ, ಏನ್ ಮಹಾ. ಹಾಗಾಗಿ ನಾನು ನಿಮ್ಗೆ ಹೇಳ್ತೇನೆ, ನಿಮಗೆ ಡೆಮೋ ಗೊತ್ತಿಲ್ವಾ, ಮಾತಾಡ್ಲಿಕ್ಕೆ ಗೊತ್ತಿಲ್ವಾ, ಯಾರಾದ್ರೂ ಸ್ಟೇಜಲ್ಲಿ ಬಂದು ಚೆನ್ನಾಗಿ ಮಾತಾಡ್ತಾರಾ, ಓಹೋ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ನಿಮ್ ಡೆಮೋ ಬರ್ಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಪ್ರಾಕ್ಟೀಸ್ ಮಾಡಿ. ಈ ವರ್ಷ 2026ರಲ್ಲಿ ನಾವು ಅನ್ಕೊಂಡಿರುವಂತ ಎಲ್ಲವೂ ಗೆಲ್ಬೇಕು ಅಂದ್ರೆ ಪ್ರಾಕ್ಟೀಸ್ ಬಹಳ ಮುಖ್ಯ. ಅದಾದ ನಂತರ ಕನ್ಸಿಸ್ಟೆನ್ಸಿ ಆಕ್ಷನ್ ಇರಬೇಕು. ಕನ್ಸಿಸ್ಟೆನ್ಸಿ ಯಾಕೆ ಬೇಕು? ಕನ್ಸಿಸ್ಟೆನ್ಸಿ ಇದ್ರೆ ಏನಾಗತ್ತೆ? ನಿರಂತರತೆ ತರುವ ರಿಸಲ್ಟ್ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್. ನೋಡಿ, ಈ ಚಿತ್ರದಲ್ಲಿ ಒಂದು ಕನ್ಸಿಸ್ಟೆನ್ಸಿ ಅಂದ್ರೆ ಏನಾಗತ್ತೆ ಅಂತ ಹೇಳಿದ್ರೆ, ಇದು ಕೇವಲ ನೀರು, ಶಿಲೆ. ಒಂದು ನೀರು ಕಲ್ಲನ್ನ ಸವಸ್ಬೋದಾ? ನೀವು ಕೇಳಿದ್ರೆ ಆಗಲ್ಲ ಅಂತ ಹೇಳ್ಬೋದು. ಬಕೆಟ್ ಅಲ್ಲಿ ಒಂದು ಕಲ್ಲು ಮೇಲೆ ನಾವು ಒಂದು ಬಕೆಟ್ ನೀರು ಚೆಲ್ಲಿದ್ರು ಆ ಕಲ್ಲು ಕರಗಲ್ಲ, ಆ ಕಲ್ಲು ಅಲುಗಾಡಲ್ಲ. ಆದ್ರೆ ಇಲ್ಲೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಈ ಕಡೆ ನೋಡಿ, ಒಂದು 15 ವರ್ಷದಿಂದ ಒಂದೊಂದೇ ಡ್ರಾಪ್ ಕಲ್ ಮೇಲೆ ಬಿಡ್ತಾ ಇದ್ದಾರೆ. ಈ ಕಡೆ 25 ವರ್ಷದಿಂದ ಒಂದೊಂದೇ ಡ್ರಾಪ್ ಬಿಡ್ತಾ ಇದ್ದಾರೆ. ಆ ಕಡೆ 50 ವರ್ಷದಿಂದ ಒಂದೊಂದೇ ಡ್ರಾಪ್ ಬಿಡ್ತಾ ಇದ್ದಾರೆ. ನೋಡಿ, 15 ವರ್ಷದ ಏನೂ ತುಂಬಾ ಸವಿಲಿಲ್ಲ, ಆದ್ರೆ 25 ವರ್ಷ ನಿರಂತರವಾಗಿ ಒಂದೊಂದು ಹನಿ ಬಿದ್ದಿದ್ದಕ್ಕೆ ಈಗ ಕಲ್ ಸವಿತಾ ಇದೆ ಮಧ್ಯದಲ್ಲಿ. ಲಾಸ್ಟ್ ಅಲ್ಲಿ ನೋಡಿ, 50 ವರ್ಷದಿಂದ ಒಂದೊಂದೇ ಡ್ರಾಪ್ ಬೀಳ್ತಾ ಇತ್ತು, ಚಿಕ್ಕ ಚಿಕ್ಕ ಹನಿ, ಆದ್ರೆ ಕಲ್ಲು ಹೆಂಗೆ ಸೌದಿದೆ ನೋಡಿ. ದಿಸ್ ಇಸ್ ಕಾಲ್ಡ್ ಕನ್ಸಿಸ್ಟೆನ್ಸಿ. ನಿರಂತರತೆ. ವಾರದಲ್ಲಿ ಒಂದ್ ದಿವಸ, ತಿಂಗಳಲ್ಲಿ ಒಂದ್ ದಿವಸ ಅಲ್ಲ. ನಾವೇನ್ ಕೆಲಸ ಮಾಡ್ತೀವಿ, ನಮಗ್ ಖುಷಿ ಇದೆಯಾ, ಬೇಜಾರಿದ್ಯಾ, ನಾವು ಎಲ್ಲಿದೀವಿ, ಅದಲ್ಲ ವಿಷಯ. ದಿನ ನಾವು ಮೋದಿ ಕೇರ್ನಲ್ಲಿ ಇರ್ಬೇಕು, ಮೋದಿ ಕೇರ್ನಲ್ಲಿ ಮುಳುಗಿರ್ಬೇಕು. ನಾವು ಮಾಡುವ ಕೆಲಸ ಚಿಕ್ಕದೋ ದೊಡ್ಡದು, ನಿರಂತರವಾಗಿ ಮಾಡಿದ್ರೆ ಆ ರಿಸಲ್ಟ್ ನೆಕ್ಸ್ಟ್ ಲೆವೆಲ್. ಫೈನಲಿ ಮೈ ಡಿಯರ್ ಫ್ರೆಂಡ್ಸ್, ಇವತ್ತು 950 ಜನ ಇದ್ದೀರಿ. ನಾನೀಗ ಒಂದು ಫೋಟೋ ತೋರಿಸ್ತೀನಿ. ಲೈಫ್ ಅಲ್ಲಿ ನೀವು ಯಾವುದೇ ಕ್ಷೇತ್ರದಲ್ಲಿರಿ, ಪರ್ಸನಲ್ ಪ್ರೋಗ್ರೆಸ್, ನಾನು ವೈಯಕ್ತಿಕವಾಗಿ ನನ್ನನ್ನು ನಾನು ಬದಲಾವಣೆ ಮಾಡ್ಕೊಳ್ಳದೆ ಇದ್ರೆ, ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗ ನನ್ನನ್ನು ನಾನು ಬದಲಾವಣೆ ಮಾಡ್ಕೊಳ್ಳದೆ ಇದ್ರೆ ಗೆಲ್ಲಿಕ್ ಸಾಧ್ಯ ಇಲ್ಲ. ಅದರಲ್ಲೂ ಈ ಬಿಸ್ನೆಸ್ ನಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ, ಮೋದಿ ಕೇರ್ ನಲ್ಲಿ ಮುಖ್ಯವಾಗಿ ಬೇಕಾಗಿರುವಂತದ್ದು ಮಾತನಾಡುವ ಕಲೆ. ಅಂಡ್ ಸೆಕೆಂಡ್, ಲುಕ್, ನಾನು ಹೆಂಗಿರ್ಬೇಕು ಅನ್ನೋದು.
ಇದು ಬಹಳ ಮುಖ್ಯ. ಯಾವ ರೀತಿ ಮಾತಾಡೋದು ಕಲಿಬೇಕು, ಯಾವ ರೀತಿ ಮಾತಾಡೋದು ಪ್ರಾಕ್ಟೀಸ್ ಮಾಡಬೇಕು ಅಂತಂದ್ರೆ, ನಿಮ್ ಎದುರುಗಡೆ ಯಾವ್ದಾದ್ರು ಒಬ್ಬ ವ್ಯಕ್ತಿಗೆ ನೀವು ಮೋದಿ ಕೇರ್ ಬಗ್ಗೆ ಹೇಳ್ತಾ ಇದ್ರೆ ಆ ವ್ಯಕ್ತಿಗೆ ಅನಿಸ್ಬೇಕು, ಅಯ್ಯೋ ನಾನು ಇದನ್ನ ಬಿಟ್ಟರೆ ನನಗೆ ಲಾಸ್ ಆಗತ್ತೆ ಅನ್ನೋ ರೀತಿಯಲ್ಲಿ ಅಷ್ಟು ಚೆನ್ನಾಗಿ ನೀವು ಮಾತಾಡೋದು ಕಲಿಬೇಕು. ಆಗ ನೀವು ಗೆಲ್ಲಿಕ್ ಸಾಧ್ಯ. ಖಂಡಿತ ನನಗೂ ಮಾತಾಡ್ಲಿಕ್ಕೆ ಬರ್ತಾ ಇರ್ಲಿಲ್ಲ. ಮೈಕ್ ಕೊಟ್ರೆ ಕೈ ಗಡಗಡ ಗಡಗಡ ಅಂತ ಇತ್ತು. 2 ನಿಮಿಷ ಮಾತಾಡಕ್ಕಾಗಲ್ಲ. ಇವಾಗ 2 ದಿವಸ ಮಾತಾಡ್ತೀನಿ. ನಾನು ನಿಮ್ಗೊಂದು ಫೋಟೋ ತೋರಿಸ್ತೀನಿ, ನೋಡೋಣ ಈ ವ್ಯಕ್ತಿ ಯಾರು ಅಂತ ಪರಿಚಯ ಮಾಡಿ ನೀವು ಮೆಸೇಜ್ ಮಾಡಿ. ಈ ವ್ಯಕ್ತಿ ಯಾರು ಎಲ್ಲ ಮೆಸೇಜ್ ಮಾಡಿ. ಯಾರಿರ್ಬೋದು? ಈ ತರ ಒಬ್ಬ ವ್ಯಕ್ತಿ ಒಂದು ಸಣ್ಣ ಪುಟ್ಟ ಸಾಧನೆ ಮಾಡಿದಾನೆ. ಯಾರಿರ್ಬೋದು ಈತ? ನೋಡೋಣ, ಮೆಸೇಜ್ ಮಾಡಿ. ಯಾರೀತ? ಯಾರೀತ? ನಾನ್ ತೋರ್ಸಿದಕ್ಕೆ ನಾನು ಅನ್ಬೇಡಿ, ನಾನು ಹಿಂಗಿದ್ದೀನಾ? ಕಾಮಿಡಿ ಮಾಡ್ಬೇಡಿ. ಯಾರಿರ್ಬೋದು? ಹಾರ್ದಿಕ್ ಪಾಂಡ್ಯ. ಎಸ್, ಕರೆಕ್ಟ್. ಎಸ್, ಮತ್ತೊಬ್ರು ಹಾರ್ದಿಕ್ ಪಾಂಡ್ಯ ಅಂತ ಹಾಕಿದ್ದಾರೆ. ವೆರಿ ಗುಡ್, ವೆರಿ ಗುಡ್, ಸೂಪರ್. ಓಕೆ, ನೋಡೋಣ ಯಾರು ಗೆಸ್ ಮಾಡ್ತಾರ ನೋಡೋಣ. ಓಕೆ, ರೋಹಿತ್ ಶರ್ಮಾ ಅಂತೆ. ಓಕೆ, ನೆಕ್ಸ್ಟ್ ನೋಡೋಣ ಯಾರು ಯಾರು. ಅನಿಲ್ ಕುಂಬ್ಳೆ. ಓಕೆ, ವೆರಿ ಗುಡ್, ವೆರಿ ಗುಡ್. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ಹುಸೇನ್ ಬೋಲ್ಟ್ ಅಂತೆ. ವೆರಿ ಗುಡ್. ಹಾರ್ದಿಕ್ ಪಾಂಡ್ಯ ಅಂತೆ. ವೆರಿ ಗುಡ್. ರಾಜು ಡಿಜಿ ಸರ್ ಅಂತೆ. ಓಕೆ, ವೆರಿ ಗುಡ್. ಓಕೆ, ಹಾರ್ದಿಕ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಯಾರಂತ ನೋಡೋಣ, ಯಾರಂತ ನೋಡೋಣ. ಸಾಕು, ಮೆಸೇಜ್ ಸ್ಟಾಪ್ ಮಾಡಿ. ಯಾರಂತ ನೋಡೋಣ, ಯಾರಂತ ನೋಡೋಣ, ಯಾರಂತ ನೋಡೋಣ. ಈತ ಬೇರೆ ಯಾರು ಅಲ್ಲ. ಈತ 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 ಇವನೇ. ಈತ, ಇದು ನಾನೇ. ಎಸ್, ಹೀಗಿದ್ದೆ ಇವತ್ತು ಹೀಗಾಗಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ಪರ್ಸನಲ್ ಪ್ರೋಗ್ರೆಸ್. ನಾವು ಲೈಫಲ್ಲಿ ಗೆಲ್ಲಬೇಕು, ಯಶಸ್ಸಾಗ್ಬೇಕು ಅಂತಂದ್ರೆ ನಾವು ಅಪ್ಡೇಟ್ ಆಗ್ಲೇಬೇಕು. ನಮ್ಮ ಬಿಸ್ನೆಸ್ಗೆ ತಕ್ಕಂತೆ ನಮ್ಮನ್ನ ನಾವು ಮೋಲ್ಡ್ ಮಾಡ್ಲೇಬೇಕು. ನನಗೆ ಇಂಗ್ಲಿಷ್ ಬರ್ತಿರ್ಲಿಲ್ಲ, ಕನ್ನಡ ತುಂಬಾ ಬರೀಲಿಕ್ಕೆ ಬರ್ತಾ ಇರ್ಲಿಲ್ಲ, ಏನು ಇರ್ಲಿಲ್ಲ, ನನ್ನ ಕಲರ್ ಇರ್ಲಿಲ್ಲ, ಒಂದು ಬಾಡಿ ಫಿಟ್ನೆಸ್ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಆದ್ರೆ ಈ ಬಿಸ್ನೆಸ್ ನಲ್ಲಿ ನಾವು ಗೆಲ್ಲಬೇಕಾದ್ರೆ ನಾನು ವೈಯಕ್ತಿಕವಾಗಿ ನಾನು ಅಪ್ಡೇಟ್ ಆಗ್ಬೇಕು, ನಾನ್ ಚೆನ್ನಾಗಿ ಕಾಣಿಸ್ಬೇಕು, ನಾನ್ ಹಿಂಗಿರ್ಬೇಕು ಅನ್ನುವಂಥದ್ದು. ನೀವ್ ಹೇಗಿದ್ದೀರಿ ಇಂಪಾರ್ಟೆಂಟ್ ಅಲ್ಲ. ಈ ಬಿಸ್ನೆಸ್ ಅಲ್ಲಿ ನೀವು ಕರೋಡ್ಪತಿ ಆಗ್ಬೇಕಾದ್ರೆ ನೀವ್ ಹೇಗೆ ಆಗ್ಬೇಕು ಅನ್ನೋದು ಇಂಪಾರ್ಟೆಂಟ್. ಇವಾಗ ಹೆಂಗಿದ್ದೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಹಾಗಾಗಿ ಪರ್ಸನಲ್ ಪ್ರೋಗ್ರೆಸ್, ಮಾತನಾಡುವ ಕಲೆ ಇರ್ಬೋದು, ಲುಕ್ ಇರ್ಬೋದು, ಎಲ್ಲವನ್ನು ಕೂಡ ಮಾಡ್ಕೊಂಡಿದ್ದಕ್ಕೆ ಇವತ್ತು ಈ ಪುಟ್ಟ ಸಕ್ಸಸ್ ಬಂದಿದೆ ಮೈ ಡಿಯರ್ ಫ್ರೆಂಡ್ಸ್. ನಾನ್ ನಿಮ್ಗೆ ಎಸ್, ಕೊನೆಯದಾಗಿ 2 ನಿಮಿಷ ನನ್ನ ಈ 2026ರಲ್ಲಿ ಮೋದಿ ಕೇರ್ ಎಲ್ಲ ಕೊಡುತ್ತೆ. ಎಂತ ನ್ಯೂಸ್ ಬರುತ್ತೆ, ಎಂತ ಆಫರ್ ಬರುತ್ತೆ ಅಂತಂದ್ರೆ ಮಾರ್ಚ್ ಅಷ್ಟೊತ್ತಿಗೆ ಪ್ರತಿಯೊಬ್ರು ಓಡ್ ಬಂದು ನಿಮ್ಮ ಹೊತ್ತಿಗೆ ಜಾಯ್ನ್ ಆಗ್ತಾರೆ. ನಿಮ್ಮ ಟೀಮ್ ಅಲ್ಲಿ 1000 ಜನ ಇರ್ತಾರೆ. ಅಂತ ನ್ಯೂಸ್ ನಮ್ಮ ಮೋದಿ ಕೇರ್ ನಲ್ಲಿ ಬರ್ತಾ ಇದೆ. ಆದ್ರೆ ಮೋದಿ ಕೇರ್ ಅಲ್ಲಿ ಎಲ್ಲ ಬರುತ್ತೆ. ನಾನು 2026ಕ್ಕೆ ಮತ್ತೆ ಕ್ಯಾಲೆಂಡರ್ ಚೇಂಜ್ ಆಗಿ 27 ಬರುತ್ತೆ. ಈ ವರ್ಷ ಏನಾದ್ರು ಮಾಡ್ತೀನಿ ಅಂತ ಡೈಲಾಗ್ ಹೊಡಿದೆ. 2026ರಲ್ಲಿ ನಾನು 2ನೇ ತಾರೀಕಿಗೆ ರವೀಂದ್ರ ಶ್ರೀ ಅನ್ನೊಂದು ಟ್ರೈನಿಂಗ್ ಕೊಟ್ಟಿದ್ರು, ಅಲ್ಲೊಂದು ಸಂಕಲ್ಪ ಮಾಡಿದ್ದೆ. ಇವತ್ತು ನಾನು ಅದನ್ನೆಲ್ಲ ಪಡ್ಕೊಂಡಿದ್ದೀನಿ ಅನ್ನುವಂತ ಖುಷಿ, ಆನಂದ ನಿಮಗಿರ್ಬೇಕು. ಅದು ಇರ್ಬೇಕು ಅಂದ್ರೆ ಈ ಇಂಡಸ್ಟ್ರಿಯಲ್ಲಿ ಇವತ್ತು ನಾವು ಈ ಶುಭಗಳಿಗೆಯಲ್ಲಿ ಒಂದು 4 ಸಂಕಲ್ಪವನ್ನ ಸಾಮೂಹಿಕವಾಗಿ ಎಲ್ಲರೂ ಮಾಡೋಣವಾ? ಒಂದ್ 4 ಸಂಕಲ್ಪ ಮಾಡೋಣವಾ? ಆಗ ಚಾರ್ಟ್ ಮಾಡಿದಿರಿ, ನೀವು ಗೆಲ್ಬೇಕು ಅಂತ ಏನ್ ಮಾಡಿದಿರಿ? ಎಸ್, ನಿಮಗಾಗಿ, ನಮಗಾಗಿ ಆ ಸಂಕಲ್ಪ ಯಾರಿಗೋಸ್ಕರ ಮಾಡೋದು? ಏನು ಆ ಸಂಕಲ್ಪ? 4 ಸಂಕಲ್ಪ ನೋಡೋಣ. ನಂಬರ್ 1, ನಾವು ಸಂಕಲ್ಪ ಮಾಡೋಣ, ಐ ವಿಲ್ ಗಿವ್ ಮಿನಿಮಮ್ 3 hours ಇನ್ ಅ ಡೇ. ನಾನಿದು ಫುಲ್ ಟೈಮ್ ಮೋದಿ ಕೇರ್ ಮಾಡ್ತಾ ಇರೋರಿಗೆ ಹೇಳ್ತಾ ಇಲ್ಲ. ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು, ಬಿಸ್ನೆಸ್ ಮಾಡ್ಕೊಂಡು, ಅಥವಾ ಏನು ಅಗ್ರಿಕಲ್ಚರ್ ಮಾಡ್ಕೊಂಡು ಮೋದಿ ಕೇರ್ ಮಾಡ್ತಾ ಇದೀರಲ್ಲ, ನೀವು ಇವತ್ತೊಂದು ಸಂಕಲ್ಪ ಮಾಡ್ಕೊಳ್ಳಿ. ದಿನದ 24 ಗಂಟೆ ಇದೆ, ಅದರಲ್ಲಿ 21 ಗಂಟೆ ನಮ್ಮ ನಿದ್ರೆಗೆ, ಮತ್ತೊಂದಕ್ಕೆ 3 ಗಂಟೆ ನಾನು ನನ್ನ ಮೋದಿ ಕೇರ್ ಬಿಸ್ನೆಸ್ ಡೆವಲಪ್ಮೆಂಟ್ಗೆ ನಾನು ಎತ್ತಿಡ್ತೀನಿ. ಈ 3 ಗಂಟೆ ನಾನು ಮೊಬೈಲ್ ಅನ್ನು ನೋಡೋದಿಲ್ಲ, ರೀಲ್ಸ್ ಅನ್ನು ನೋಡೋದಿಲ್ಲ, ಬೇರೆ ವಿಚಾರ ಮಾತಾಡೋದಿಲ್ಲ, ಬೇರೆ ಯಾವುದೇ ವಿಷಯ ಚರ್ಚೆ ಮಾಡೋದಿಲ್ಲ. ಓನ್ಲಿ ಮೋದಿ ಕೇರ್, ಮೋದಿ ಕೇರ್, ಮೋದಿ ಕೇರ್. ಫೋಕಸ್ಡ್ ಆಗಿರ್ತೀನಿ ಅಂತ, ಫೋಕಸ್ಡ್ ಆಗಿ.
ಫೋಕಸ್ಡ್ ಆಗಿ ಮೋದಿ ಕೇರ್ ಮಾತ್ರ, ಬೇರೆ ಒಂದು ವಿಷಯನೂ ನಾನು ಮಾತಾಡೋದಿಲ್ಲ. ಆದ್ರೆ ಇನ್ನುಳಿದ 21 ಗಂಟೆ ಅದು ನಾನು ಏನ್ ಬೇಕಾದ್ರೆ ಮಾಡ್ತೀನಿ. ಸಂಕಲ್ಪ ಮಾಡ್ಬೋದಾ? ಮಾಡ್ಬೋದು ಅಂದ್ರೆ ಒಂದು ತಮ್ ಮಾಡಿ ನೋಡೋಣ. ಯಾರೆಲ್ಲ ಸಂಕಲ್ಪ ಮಾಡ್ತೀರಿ ತಮ್ ಮಾಡಿ. ಎಸ್, ವೆರಿ ಗುಡ್, ವೆರಿ ಗುಡ್, ಥ್ಯಾಂಕ್ ಯು. ಎರಡನೆಯ ಸಂಕಲ್ಪ ನಾನು ಇದನ್ನ ಮಾಡಿದ್ದೀನಿ. ಪ್ರತಿ 1ನೇ ತಾರೀಕು ನಾನು ಯಾವತ್ತು ಅಪ್ಲೈನ್ ಹೇಳಿದ್ರು, ಈ ಬಿಸ್ನೆಸ್ ಸಕ್ಸಸ್ ಆಗ್ಬೇಕಾ ರವಿ, ಲಕ್ಷಗಟ್ಲೆ ಕೋಟಿಗಟ್ಲೆ ದುಡಿಬೇಕಾ ಅಂತಂದ್ರು, ಏನ್ ಮಾಡ್ಬೇಕು ಸರ್? ಫಸ್ಟ್ ಮೊದಲನೇ 1ನೇ ತಾರೀಕು ದಿವಸ ನಿನ್ನ ಅಂಗಡಿ ಓಪನ್ ಮಾಡ್ಬೇಕು, ನಿನ್ನ ಪರ್ಸನಲ್ PV ಮಾಡ್ಬೇಕಂತ. ಸೊ ನನ್ನ ಪರ್ಸನಲ್ PV ನಾನು ಮಾಡ್ತಾ ಇದ್ದೀನಿ. ಈಗ ಮೊದಲು 100 ಮಾಡ್ತಾ ಇದ್ದೆ, ಈಗ 300 ಮಾಡ್ತೀನಿ. 5ನೇ ತಾರೀಕಿನೊಳಗೆ ಅಥವಾ 10ನೇ ತಾರೀಕಿನೊಳಗಡೆ ನಮ್ಮ ಪರ್ಸನಲ್ PV ಮಿನಿಮಮ್ 100. ಯಾಕಂದ್ರೆ ಕೋಟಿ ಗಟ್ಟಲೆ ದುಡಿಲಿಕ್ಕೆ ಹೋಗ್ತಾ ಇದೀವಿ. 100 PV ನಾನು ಮಾಡಿಲ್ಲ ಅಂದ್ರೆ ನಾನು ಯಾವ ದೊಡ್ಡ ಬಿಸ್ನೆಸ್ ಮ್ಯಾನ್ ರೀ? ನನ್ನ ಅಂಗಡಿನಲ್ಲಿ ನನ್ನ ಮನೆಗೆ ಬೇಕೋ ವ್ಯಾಪಾರ ನಾನು ಮಾಡಿದೆ ಅಂದ್ರೆ ನಾನು ಯಾವ ದೊಡ್ಡ ಬಿಸ್ನೆಸ್ ಮ್ಯಾನ್? ಇನ್ಮೇಲೆ ಬರೋ ಪ್ರಾಡಕ್ಟ್ ಅದು ಆಗತ್ತೆ ಬಿಡಿ. ಎಸ್, 100 PV 10ನೇ ತಾರೀಕಿನೊಳಗಡೆ ನಾನು ಮಾಡ್ತೀನಿ. ದುಡ್ಡು ಬರೋದನ್ನ ನೋಡ್ಕೊಂಡಲ್ಲ, ರಾಯಲ್ಟಿ ಫೀ ಸಿಗ್ಬೇಕು ಅಂತಲ್ಲ, ನಾನ್ ಲಕ್ಷ ದುಡಿಬೇಕು, ನಾನು ಕಾರ್ ತಗೊಳ್ಬೇಕು, ಏನ್ ಇವತ್ತು ಹೇಳಿದೀವಲ್ಲ, ಡಿಸೈಡ್ ಮಾಡಿದೀವಲ್ಲ, ಅದನ್ನ ಪಡ್ಕೊಳ್ಳೋದಕ್ಕೆ 100 PV. ದುಡ್ಡಿದ್ಯಾ ದುಡ್ಡಿಲ್ವಾ ಅದಲ್ಲ ವಿಷಯ. ರಿಟೇಲ್ ಆದ್ರೂ ಒಂದು ಡಬ್ಬ ಆದ್ರೂ ಮಾಡಿಟ್ಕೊಂಡು 1ನೇ ತಾರೀಕಿಗೆ ನಾನು ಮಾಡ್ತೀನಿ, ಅಥವಾ 5ನೇ ತಾರೀಕಿನ ಒಳಗಡೆ ಮಾಡಿ, ಅಥವಾ ಮ್ಯಾಕ್ಸಿಮಮ್ 10ನೇ ತಾರೀಕಿನ ಒಳಗಡೆ ನಾನು 100 PV ಮಾಡಿ. ಈ ಸಂಕಲ್ಪ ಎಲ್ಲರೂ ಮಾಡೋಣ. ನೆಕ್ಸ್ಟ್, ಐ ವಿಲ್ ಡೂ ಮಿನಿಮಮ್ 15 ಸಿಸ್ಟಮ್ಯಾಟಿಕ್ ಹೋಮ್ ಮೀಟಿಂಗ್ಸ್ ಇನ್ ಅ ಮಂತ್. ನಾನು 15 ಮಾತ್ರ ಹೇಳಿದ್ದೀನಿ, ಬರೆದಿಟ್ಟುಕೊಳ್ಳಿ. ಬಹುಶಃ ಈ ಮಾತು ಯಾರಿಗೆ ರಿಯಲೈಸ್ ಆಗುತ್ತೋ ಇಲ್ಲ ನನಗೆ ಗೊತ್ತಿಲ್ಲ. ಚಂದ್ರು ಸರ್ ನನಗೆ ಮೊನ್ನೆ ಬೆಂಗಳೂರಲ್ಲಿ ಮೀಟಿಂಗ್ ಅಲ್ಲಿ ಸಿಕ್ಕಾಕೊಳ್ತಿದ್ದೆ, ರವಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಆಗ್ಬೇಕಾದ್ರೆ ಈಗಲ್ಲ, ಇನ್ನು 100 ವರ್ಷ ಬಿಟ್ಟಾದ್ರೂ ಹೋಮ್ ಮೀಟಿಂಗ್ ಮಾಡಿದ್ರೆ ಮಾತ್ರ ಸಕ್ಸಸ್ ಆಗೋದು, ಬೇರೆ ಯಾವ್ದ್ರಲ್ಲೂ ಸಕ್ಸಸ್ ಆಗಲ್ಲ ಅಂತ. ಇದನ್ನ ನಾನ್ ಹೇಳ್ತೀನಿ, ಪ್ರೂಫ್ ಇಟ್ಟು ಮಾತಾಡ್ತೀನಿ. ನಾವು ಹಿಂದಿನ ತಿಂಗಳು ನವೆಂಬರ್ ತಿಂಗಳಲ್ಲಿ 1350 ಮಾಡಿದ್ವಿ. ಲಾಸ್ಟ್ ಮಂತ್ ನಮ್ಮ ಟೀಮ್ ಅಲ್ಲಿ 2100 ಹೋಮ್ ಮೀಟಿಂಗ್ ಕಂಪ್ಲೀಟ್ ಮಾಡಿದ್ವಿ. 2100. ಅಂಡ್ ಇವತ್ತು ನಾನು ಹೋಮ್ ಮೀಟಿಂಗ್ ಮಾಡ್ತೀನಿ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಯಾರೇ ಗೆಲ್ಬೇಕು ಅಂದ್ರೆ ಹೋಮ್ ಮೀಟಿಂಗ್ ಮಾಡ್ಬೇಕು. 15 ಹೋಮ್ ಮೀಟಿಂಗ್. ನಮ್ಮ ಟೀಮಲ್ಲಿ 50, 60, 72 ಹೋಮ್ ಮೀಟಿಂಗ್ ಮಾಡಿದ್ದಾರೆ ಒಂದೇ ತಿಂಗಳಲ್ಲಿ. 45, 32, 33 ಈ ತರ ಹೋಮ್ ಮೀಟಿಂಗ್ ಮಾಡಿದ್ರು. ಆದ್ರೆ ನಾನು ಅಷ್ಟೆಲ್ಲ ಹೇಳ್ತಾ ಇಲ್ಲ. 15 ಒಂದು ಸಂಕಲ್ಪ ಮಾಡ್ಕೊಳ್ಳೋಣ, ತಿಂಗಳಲ್ಲಿ 15 ಹೋಮ್ ಮೀಟಿಂಗ್ ನಾನು ಮಾಡ್ತೀನಿ ಅಟ್ ಎನಿ ಕಾಸ್ಟ್. ಎಸ್, ಯಾರಿಗೋಸ್ಕರ? ನನಗೋಸ್ಕರ. ನೆಕ್ಸ್ಟ್ ಬಟ್ ನಾಟ್ ಲೀಸ್ಟ್, ಫೈನಲ್ ಒಂದು ಸಂಕಲ್ಪ, ಐ ವಿಲ್ ಕಮಿಟ್ ಟು ಅಟೆಂಡ್ ದ ಮೀಟಿಂಗ್ಸ್ ಅಂಡ್ ಟ್ರೈನಿಂಗ್ಸ್. ಈ ವರ್ಷ 2026 ಡಿಸೆಂಬರ್ ಒಳಗಡೆ ಮೋದಿ ಕೇರ್ ಕಂಪನಿಯಿಂದ ಆಗಿರ್ಬೋದು, ನಿಮ್ಮ ಲೀಡರ್ಸ್ ನವರಾಗಿರ್ಬೋದು, ಯಾವುದೇ ಕಾರ್ಯಕ್ರಮ, ಯಾವುದೇ ಟ್ರೈನಿಂಗ್ ಆರ್ಗನೈಸ್ ಮಾಡ್ತಾರಲ್ಲ ಫಿಸಿಕಲಿ, ಅದನ್ನ ನಾನು ಅಟೆಂಡ್ ಆಗೇ ಆಗ್ತೀನಿ. ನಾನು ಹೇಳ್ತಾ ಇರೋದು ಝೂಮ್ ಅಲ್ಲ, ಫಿಸಿಕಲಿ ಹಾಲ್ ಮೀಟಿಂಗ್ಸ್ ಅಂಡ್ ಹಾಲ್ ಟ್ರೈನಿಂಗ್ಸ್ ನಾನು ಅಟೆಂಡ್ ಆಗೇ ಆಗ್ತೀನಿ ಅನ್ನುವಂತ ಒಂದು ಸಂಕಲ್ಪ ಮಾಡೋಣ. ಖಂಡಿತವಾಗಿಯೂ ಈ ವರ್ಷ ನಿಮಗೆ ದೊಡ್ಡ ಒಂದು ಯಶಸ್ಸು ಸಿಗಲಿ ಅಂತ ಹೇಳ್ತಾ, ಈ 4 ಸಂಕಲ್ಪಗಳನ್ನು ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ, ಕೊನೆಯದಾಗಿ ಎಲ್ಲರೂ ಕೂಡ ಈ ಒಂದು 4 ಸಂಕಲ್ಪಕ್ಕೆ ರೆಡಿ ಇದ್ದೀರಾ? ಖಂಡಿತ. ಹಾಗಾದ್ರೆ ಕರ್ನಾಟಕ ನಂಬರ್ 1 ಆಗೇ. ಮತ್ತೆ ನಾವು ಏನಂತೇಳಿ ಜಗತ್ತಿಗೆ, ಭಾರತಕ್ಕೆ ತೋರಿಸ್ತೀವಿ, ರಿಜಿಲ್ ಸರ್ ಅಂಡ್ ಅಮಿತ್ ಸರ್ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೇದಾಗ್ಲಿ. 893 ಏನು ಓಪನಿಂಗ್ ಗಿಫ್ಟ್ ಇದೆ, ಏನ್ ನ್ಯೂ ಜಾಯ್ನಿಗಳ ಆಫರ್ ಇದೆ, ಬರೇ ಆ 800 ರೂಪಾಯಿ ಪ್ರಾಡಕ್ಟ್ ಕೊರ್ಸೋದಕ್ಕೋಸ್ಕರ ಯಾವ್ದೋ ವ್ಯಕ್ತಿನ ಜಾಯ್ನ್ ಆಗೋದು ಬೇಡ, ಅಥವಾ ನನಗೊಂದು 50 PV ಸಿಗುತ್ತೆ ಅಂತ ಹೇಳಿ ಯಾವ್ದೋ ವ್ಯಕ್ತಿನ ಜಾಯ್ನ್ ಮಾಡೋದು ಬೇಡ. ಡಿಯರ್ ಫ್ರೆಂಡ್ಸ್, ನನ್ನ ಟೀಮ್ ಅಲ್ಲಿ ಆ 50 PV ಮಾಡ್ಕೊಂಡು ಒಬ್ಬ ಸುರೇಖ ಭಾರ್ಗವನ್ ನಾನು ರೆಡಿ ಮಾಡ್ತೀನಿ. ನನ್ನ ಟೀಮ್ ಅಲ್ಲಿ ಒಬ್ಬ ರವೀಂದ್ರ ಶ್ರೀಯನ್ ಬರ್ತಾರೆ, ನನ್ನ ಟೀಮ್ ಅಲ್ಲಿ ಒಬ್ಬ ದೊಡ್ಡ ಲೀಡರ್ ಬರ್ತಾರೆ ಅಂತ ಹೇಳಿ ಈ ರೀತಿ ಆಲೋಚನೆ ಇಟ್ಕೊಂಡು ನಾವು 50 PV ಮಾಡಿಸೋಣ. ಬಿಟ್ರೆ 890 ರೂಪಾಯಿ ಅವ್ರಿಗೆ ನಾನು ಪ್ರಾಡಕ್ಟ್ ಕೊಡ್ತೀನಿ ಅಂತ ಸಣ್ಣ ಆಲೋಚನೆಯಿಂದ ಮಾಡೋದು ಬೇಡ. ಥಿಂಕ್ ಬಿಗ್, ಡೂ ಸ್ಮಾಲ್ ವರ್ಕ್ಸ್. ವಿತ್ ದಿಸ್ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಒಂದು ಅದ್ಭುತ ಸಮಯ ನನಗೆ ಕೊಟ್ಟಿದ್ದಕ್ಕೆ, ಹೊಸ ವರ್ಷ ಒಂದು ಟ್ರೈನಿಂಗ್ ಕರ್ನಾಟಕಕ್ಕೆ ಟ್ರೈನಿಂಗ್ ಕೊಡೋದಕ್ಕೆ ನನ್ನ ಆಯ್ಕೆ ಮಾಡ್ಕೊಂಡಿದ್ದಂತಹ ರಿಜಿಲ್ ಸರ್ ಅಂಡ್ ಅಮಿತ್ ಸರ್, ಆಲ್ ದ ಮ್ಯಾನೇಜ್ಮೆಂಟ್ ಟೀಮ್, ಥ್ಯಾಂಕ್ ಯು ಹೇಳ್ತಾ, ನನ್ನ ಅಪ್ಲೈನ್ ಲೀಡರ್ಸ್ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ, ಸ್ಪೆಷಲ್ ಥ್ಯಾಂಕ್ಸ್ ಟು ಗಾಡ್ ಫಾದರ್ ಸಮೀರ್ ಸರ್, ಒಂದು ಅದ್ಭುತವಾದಂತಹ ಅವಕಾಶವನ್ನ ನಮ್ಮಂತ ಭಾರತೀಯರಿಗೆ ಹುಟ್ಟು ಹಾಕಿದ್ದಕ್ಕೆ, ಇವತ್ತು ನಮ್ಮ ಜೀವನವನ್ನು ಬೆಳಗ್ತಿರೋದಕ್ಕೆ, ಮುಂದಿನ ದಿನಗಳಲ್ಲಿ ಇಡೀ ಭಾರತದ ನಮ್ಮಂತ ಅದೆಷ್ಟು ಕನಸುಗಾರರ ಲೈಫ್ ಅನ್ನ ಬದಲಾವಣೆ ಮಾಡೋದಕ್ಕೆ ಕಾರಣ ಆಗಿದ್ದಕ್ಕೆ ಆ ಪುಣ್ಯಾತ್ಮಿಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಅಮಿತ್ ಸರ್, ಓವರ್ ಟು ಯು.
ಥ್ಯಾಂಕ್ ಯು ಸರ್, ಅದ್ಭುತವಾದ ಮಾತು. ನಗು ಮುಖ ಅನ್ನೋದು ಇದಕ್ಕೆ, ನಾನು ಅದಕ್ಕೆ ಹೇಳಿದ್ದು. ರಾಜ್ಕುಮಾರ್ ಸರ್ಗೆ ನಿಮ್ಮನ್ನು ಹೋಲಿಸಿದೆ, ನಿಮ್ಮ ನಗುನ ಅದ್ಭುತವಾಗಿ ಹೇಳಿದ್ರು. ಸಣ್ಣ ಸಮಯದಲ್ಲಿ ಚೊಕ್ಕವಾಗಿ ಸಂಕಲ್ಪ ಮಾಡೋದು ಹೇಗೆ ಅಂತ. ಇನ್ನೊಂದು 10 ನಿಮಿಷ ನಿಮ್ ಟೈಮ್ ಕೊಡಿ ಅಷ್ಟೇ, ಜಾಸ್ತಿ ಕೇಳಲ್ಲ, ಬಹಳ ಇಂಪಾರ್ಟೆಂಟು. ತುಂಬಾ ಥ್ಯಾಂಕ್ ಯು ಸರ್, ಅದ್ಭುತವಾಗಿ ಹೇಳ್ಕೊಟ್ರಿ. ಆ ಮನ ಮುಟ್ಟಂಗಿತ್ತು. ಹಾಗೂ ಸಂಕಲ್ಪ ಏನು ಅಂದ್ರೆ ಅವರಿಗೋಸ್ಕರ ಪ್ರತಿ ಮನುಷ್ಯನು ಬದುಕ್ಲಿ, ನಿಮಗೋಸ್ಕರ ಮಾಡ್ಕೊಳ್ಳಿ ಅನ್ನೋ ಒಂದು ಸಂಕಲ್ಪ ಇದೆಯಲ್ಲ, ದಿಟ್ ಈಸ್ ಫಾರ್ ಯು. ಇದು ಅವರಿಗೋಸ್ಕರ ಕೇಳ್ತಾ ಇಲ್ಲ, ನಿಮಗೋಸ್ಕರ, ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ದಯವಿಟ್ಟು ಸಂಕಲ್ಪ ಮಾಡ್ಕೊಳ್ಳಿ. ಇದು ಎಲ್ಲದಕ್ಕೂ ಅನ್ವಯಿಸುತ್ತೆ. ನಿಮ್ಮ ಜೀವನ, ನಿಮ್ಮ ಬಿಸ್ನೆಸ್ ಹಾಗೂ ನಿಮ್ಮ ವ್ಯಕ್ತಿತ್ವವನ್ನು ಇದ್ರಲ್ಲಿ ತೋರಿಸುತ್ತೆ ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳ್ಕೊಟ್ರು ರವಿ ಸರ್. ಅದ್ಭುತವಾದ ಮಾತು. 2026 ಯಾರೇ ಆಗ್ಲಿ ಇದನ್ನು ತಿಳ್ಕೊಂಡವರು ಈ ವರ್ಷ ನೀವು ಹೇಳ್ದಂಗೆ ಸಕ್ಸಸ್ ಕಟ್ಟಿಟ್ಟ ಬುತ್ತಿ. ಅವ್ರ ಬೆನ್ ಹಿಂದೆ ಸಕ್ಸಸ್ ಇರುತ್ತೆ, ಅದನ್ನ ಅವರು ಕಣ್ಬಿಟ್ಟು ನೋಡಿ ಸರಿಸಿ ಹೋಗ್ಬೇಕು ಅಷ್ಟೇ. ನೀವು ದಾರಿ ತೋರಿಸಿದೀರ. ಸೊ ಒನ್ಸ್ ಅಗೇನ್ ಥ್ಯಾಂಕ್ಸ್ ಅ ಲಾಟ್ ಸರ್, ನಿಮ್ ಟೈಮ್ ಕೊಟ್ಟಿದ್ದಕ್ಕೆ.